ಎಲ್ಲರಿಗೂ ನಮಸ್ಕಾರ, ಶುಭೋದಯ. Hello everyone, greetings for the day and welcome to our Kannada learning journey. This is Divya and you are watching Train Brain. If you are a new member to our Train Brain family, click on the subscription button and click on the bell notification so you don't miss out any notifications when we update. Today's session we're going to learn about the Kannada Gunithakshara for the letter K. ನಾವು ಈ ದಿನ ಕ ಎನ್ನುವಂತಹ ವ್ಯಂಜನದ ಗುಣಿತಾಕ್ಷರಗಳನ್ನ ಕಲಿಯೋಣ. ಗುಣಿತಾಕ್ಷರಗಳನ್ನ ಕಲಿಯೋದಕ್ಕಿಂತ ಮುಂಚೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಎಲ್ಲ ಅಕ್ಷರಗಳನ್ನ ಕಲಿಯೋದು ಬಹಳ ಮುಖ್ಯ. ಕನ್ನಡ ವರ್ಣಮಾಲೆಯಲ್ಲಿ ಏನೇನಿದೆ ಅನ್ನೋದು ನಾವು ಹೈಲೈಟ್ ಮಾಡ್ತಾನೆ ಹೋಗ್ಬೇಕು ಅಲ್ವಾ. ನೋಡಿ, ಅ ಇಂದ ಔ ತನಕ ನಮ್ಮ ಸ್ವರಗಳು. ಅಂ ಅಂಡ್ ಅಹ ಅನುಸ್ವರ. ಕ ಇಂದ ಲ ತನಕ ಇರುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಅದರಲ್ಲೂ ಕ ಇಂದ ಮ ತನಕ ಇರುವಂತಹ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನಗಳಂತ ಹೇಳ್ತೀವಿ. ಯ ಇಂದ ಳ ವರೆಗೂ ಇರುವಂತಹ ವ್ಯಂಜನಗಳಿಗೆ ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇದಿಷ್ಟು ಅದರ ಕ್ಲಾಸಿಫಿಕೇಶನ್ಸ್ ಅಲ್ವಾ. ಸೊ ಇದನ್ನ ಮಕ್ಕಳಿಗೆ ನಾವು ಹೇಳ್ತಾ ಇರಬೇಕು. ಸೊ ವರ್ಣಮಾಲೆಯನ್ನ ಕಲಿತ ಮೇಲೆ ಅಷ್ಟೇ ನಾವು ಗುಣಿತಾಕ್ಷರ ಅಥವಾ ಕಾಗುಣಿತವನ್ನ ಹೇಳ್ಕೊಡೋದಕ್ಕೆ ಸುಲಭ ಆಗುತ್ತೆ. ಓನ್ಲಿ ಆಫ್ಟರ್ ಚಿಲ್ಡ್ರನ್ ನೋ ದ ವರ್ಣಮಾಲೆ, ದ ಲೆಟರ್ಸ್ ಇನ್ ಇಟ್, ದ ಸ್ವರಗಳು, ದ ವ್ಯಂಜನಗಳು, ದ ಯೋಗವಾಹಗಳು, ಓನ್ಲಿ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಗುಣಿತಾಕ್ಷರ. ನಾನು ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಗುಣಿತಾಕ್ಷರ ಅಂದ್ರೆ ಏನು ಅಂತ. ಗುಣಿತಾಕ್ಷರವನ್ನ ನಾವು ಕಾಗುಣಿತ ಅಂತ ಸಹ ಕರಿತೀವಿ. ಒಂದು ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. When a consonant combines with a swara or a vowel, the letter that you get is called Gunithakshara. When you combine the vyanjana with a swara, the letter that you get is called as Gunithakshara. ಅಲ್ವಾ. ಸೊ ಈಗ ನಾವು ತಗೊಳ್ಳುವಂತಹ ಅಕ್ಷರ ನೋಡಿ, ಕ ವರ್ಗದ ಎರಡನೇ ಅಕ್ಷರ ಅದು ಖ. ಖ ಇದು ಮಹಾಪ್ರಾಣವಾಗಿದೆ ಅಲ್ವಾ. ಸೊ ಈ ಅಕ್ಷರಕ್ಕೆ, ಈ ವ್ಯಂಜನಕ್ಕೆ ನಾವು ಈ ಎಲ್ಲ ಸ್ವರಗಳನ್ನ ಹಾಕ್ತಾ ಹೋಗ್ಬೇಕು. ಫಾರ್ ದಿಸ್ ವ್ಯಂಜನ ವಿ ಹ್ಯಾವ್ ಟು ಪುಟ್ ದೀಸ್ ಸ್ವರಾಸ್ ಟು ಗೆಟ್ ಅ ನ್ಯೂ ಗುಣಿತಾಕ್ಷರ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೇಕನ್ ದ ಲೆಟರ್ ಖ, the Vyanjana K, and I've added first A. See, K and A. You get a new letter called K. That is the first Gunithakshara. Like that, if we keep adding the other letters, the other swara, K and A. Now I'm adding A. So you will get a new letter. ನಮಗೆ ಹೊಸದಾಗುವಂತಹ ಒಂದು ಅಕ್ಷರನೇ ಬಂದ್ಬಿಡತ್ತೆ ಅಲ್ವಾ. ನೋಡಿ, ಖ. Just concentrate on the sound of what these letters are producing. See, the sounds will always take the sounds of the swara. ಇದು ಯಾವಾಗ್ಲೂ ಸ್ವರಗಳ ಒಂದು ಸೌಂಡ್ ಅನ್ನ ತಗೊಂಡು ಅದರ ರೀತಿಯಲ್ಲೇ ಹೋಗ್ತಾ ಹೋಗುತ್ತೆ ಅಲ್ವಾ. ಸೊ ಇದು ನಾನು ಕೊಟ್ಟಂತಹ ಉದಾಹರಣೆ. ನೀವು ಮಿಕ್ಕಿದ್ದೆಲ್ಲ ಸ್ವರಗಳಿಗೆ ಅದನ್ನ ಅಳವಡಿಸ್ಕೋಬಹುದು. ಓಕೆ, ಸೊ ಯು ಕ್ಯಾನ್ ಆಡ್ ಆನ್ ಟು ಆಲ್ ದಿ ಅದರ್ ಸ್ವರಗಳು ವಾಟ್ ಐ ಹ್ಯಾವ್ ಗಿವನ್ ಬಿಲೋ. Once we put all of that, this is the set of letters that you will get in the K swara. ಅಂದ್ರೆ ಈ ಸ್ವರಗಳಿಗೆ ಖ ಕಾರ ಸೇರಿದಾಗ ನಮಗೆ ಬರುವಂತಹ ಗುಣಿತಾಕ್ಷರಗಳು ನೋಡಿ ಇಲ್ಲಿದೆ. ಖ, ಖ, ಖಿ, ಖಿ, ಕು, ಖು, ಕೃ, ಕೆ, ಕೆ, ಕೈ, ಕೊ, ಕೋ, ಕೌ, ಕಂ, ಕಹ. ಇದಿಷ್ಟು ನಮ್ಮ ಕ ಅಕ್ಷರದ ಗುಣಿತಾಕ್ಷರಗಳು. ಹೇಗ್ ಬಂತು ಅಂತ ನೋಡೋಣ. ನೋಡಿ, ಖ ಮತ್ತೆ ಆ ಖ, ಖ ಮತ್ತೆ ಆ ಖ. ನೋಡಿ, ತಪ್ಪ ಬರ್ದಿದ್ದೀನಿ ನಾನು. ಇದು ಕಾ. ಖ ಮತ್ತೆ ಇ ಖಿ, ಖ ಮತ್ತೆ ಈ ಖೀ, ಖ ಮತ್ತೆ ಉ ಕು, ಖ ಮತ್ತೆ ಊ ಕೂ, ಖ ಮತ್ತೆ ರು ಕೃ, ಖ ಮತ್ತೆ ಎ ಕೆ, ಖ ಮತ್ತೆ ಎ ಕೆ, ಖ ಮತ್ತೆ ಐ ಕೈ, ಖ ಮತ್ತೆ ಓ ಕೋ, ಖ
ಮತ್ತೆ ಓ ಕೋ, ಖ ಮತ್ತೆ ಔ ಖೌ, ಖ ಮತ್ತೆ ಕಂ, ಖ ಮತ್ತೆ ಅಹ ಕಹ. ಇದನ್ನ ಓದುವ ವಿಧಾನ ಹೇಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಟ್ಟಿದ್ದೀನಿ. ಅದನ್ನ ಪೂರ್ತಿಯಾದಂತಹ ಒಂದು ಶೈಲಿಯಲ್ಲಿ ನಾವು ಓದಬೇಕು. ನೀವೇನಾದ್ರೂ ಆ ವಿಡಿಯೋವನ್ನ ಮಿಸ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಡ್ತೀನಿ. ನೀವು ಅದನ್ನ ನೋಡಿ ನಿಮಗೆ ಓದುವಂತಹ ವಿಧಾನ ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ, ಓದುವಂತಹ ವಿಧಾನ ಇದು ನೀವು ಒಂದು ವರ್ಕ್ಶೀಟ್ ಆಗಿ ತಗೊಂಡು ಮಗುವಿಗೆ ಕೊಡ್ಬೋದು. So you can take a screenshot of this particular screen and you can ask the child to read this. How do we read it? Kha talakattu ka, ka dheerga ka, ka gudisu ki, ka gudisina dheerga ki, ka kombu ku, ka kombu dheerga ku, ka vatrasuli kru, ka etva ke, ka etva dheerga ke, ka aitva kai, ka otva ko, ka otva dheerga ko, ka autva kau, ಖಗ್ 10 ಕಂ, ಖಗ್ 20 ಕಹ. ಇದು ಓದುವಂತಹ ವಿಧಾನ. This is how the child should be able to read at the beginning. Once they know the readable format, they need not repeat the whole sentence. They can read it like kha, kha, ki, khi, ku, khu, kru, ke, ke, khai, ko, kho, khau, kham, kaha. ನಾ ಹೇಳೋದೇನು ಅಂದ್ರೆ, ಇಲ್ಲಿ ಎಲ್ಲಾದ್ರೂ ನಿಮಗೆ ಡಿಫಿಕಲ್ಟ್ ಆಯ್ತು, ಮಗುಗೇನಾದ್ರೂ ಡಿಫಿಕಲ್ಟ್ ಆಯ್ತು ಹೇಳೋದಕ್ಕೆ ಅಂದ್ರೆ, ಯಾವಾಗ್ಲೂ ಸ್ವರಗಳನ್ನ ಹೇಳಿಸ್ತಾ ಹೋಗಿ. ಅ, ಆ, ಇ, ಉ, ಉ, ರು, ಎ, ಐ, ಒ, ಔ, ಅಂ, ಅಹ. ಅದೇ ರೀತಿ ಕ, ಖ, ಕಿ, ಕು, ಕೃ, ಕೆ, ಖೈ, ಕೋ, ಖೌ, ಖಂ, ಕಹ. ಸ್ವರಗಳ ಮೂಲಕ ನೀವು ಹೇಳ್ಕೊಡ್ತಾ ಹೋದ್ರೆ ಪ್ರತಿಯೊಂದು ವ್ಯಂಜನದ ಗುಣಿತಾಕ್ಷರ ಬಹಳ ಸುಲಭ ಆಗ್ತಾ ಹೋಗುತ್ತೆ. Once the child learns 4 or 5 Gunitaksharas for any Vyanjana, it becomes very easy because you need to follow the same trick. ಇದೇ ಚಿಹ್ನೆಗಳನ್ನ ಬರಿತಾ ಹೋಗ್ಬೇಕು. For every sound, it is the same formation that we actually have it. If the child knows about those formations, it becomes very easy for them to understand. For all the parents and teachers who are learning Kannada when they are teaching to children, I've given the translation in English. So it is good enough in case if you can learn the Kannada letters itself at the earliest. So you will be able to relate when you're teaching your children about reading the words in Kannada. So ಇದು ಇವತ್ತಿನ ನಮ್ಮ ಪಾಠ. ಮಕ್ಕಳು ಕಾಗುಣಿತ ಅಥವಾ ಗುಣಿತಾಕ್ಷರವನ್ನ ನಮ್ಮ ಕ ವ್ಯಂಜನಕ್ಕೆ ಕಲ್ತಿದ್ದಾರೆ ಅಲ್ವಾ? ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನ್ನನ್ನ ಕೇಳ್ಬೋದು, ಅಥವಾ ಏನಾದ್ರೂ ತಪ್ಪಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳ್ಬೋದು. ಅಥವಾ ನಿಮ್ಗೆ ಯಾವ್ದಾದ್ರು ವಿಡಿಯೋ ನಾನು ಮಾಡಬೇಕು ಅಂತ ಅನ್ಸಿದ್ರೆ, ನಿಮ್ ಮಗುಗೆ ಯಾವ್ದಾದ್ರು ಒಂದು ಡಿಫಿಕಲ್ಟ್ ಆಗುವಂತಹ ಲೆಸನ್ ಇದ್ರೆ ಅದನ್ನ ಕಮೆಂಟ್ಸ್ ಮೂಲಕ ಬರೆದು ಕಳಿಸಿ, ಅಥವಾ ನೀವು ನನಗೆ ವಾಟ್ಸಪ್ ಅನ್ನು ಸಹ ಮಾಡಬಹುದು. ಸೊ ಸಮಯ ಇದ್ದಲ್ಲಿ ಖಂಡಿತ ನಾವು ಅದನ್ನ ಮುಂದಿನ ಲೆಸನ್ಗಳಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. So that's it for today. I would again request you, in case if you're a new member, you can subscribe to our channel. If this video was helpful to you or to any of your family members or friends, please do share it with them, and let's spread the joy of reading and learning. Thanks for watching. ಧನ್ಯವಾದಗಳು.